ಇಲ್ಲಿಗೆ ಎಲ್ಲೆಲ್ಲಿ ವರ್ಸ್ಟ್ ಇದೆಯೋ ಆ ಸ್ಟ್ರಿಟ್ ಬಿಡಿಯೋ ಗಾಡಿ ಹೋಗಿ ಟಾಪ್ ಮಾತ್ರ ಕ್ಯಾರಿ ಮಾಡಿ ತೆಗೆದೇ ಬಿಟ್ಟಿದ್ದೀವಿ. ಇಲ್ಲ ಒಂದು 2-3 ಜಾಗದಲ್ಲಿ ಫಸ್ಟ್ ರೀಕ್ಸ್ ಎಲ್ಲಿದ್ದಾವೆ ಸ್ಕ್ಯಾರಿಫೈ ಮಾಡಿ ಇದನ್ನು ಮಾಡಿ. ಆ್ಯಕ್ಚುಲಿ ಇದು ಏನು ಪ್ರಾಬ್ಲಮ್ ಅಂದರೆ ಹುಣಗಂಪೇಟೆ ರೋಡಿಂದ ಸ್ವಾಮಿನಾಥಪುರಂಗೆ ಕನೆಕ್ಟ್ ಆಗೋ ಈ ದಾರಿ 3 ಕೌನ್ಸಿಲರ್ಸ್ಗೆ ಬರುತ್ತೆ. ಒಂದು ಕಡೆ ಶಕ್ತಿವೇಲ್ಗೆ ಬರುತ್ತೆ, ಇನ್ನೊಂದು ಕಡೆ ಸ್ಟಾರ್ಟಿಂಗ್ ಜಾಗ ಇಲ್ಲ ಒಂದು ಕಡೆ ಇಲ್ಲ. ನಮ್ಮದು ಸ್ಟಾರ್ಟ್ ಆಗೋ ಜಾಗದಿಂದ ತಗೊಂಡ್ರೆ ಸ್ಟಾರ್ಟಿಂಗ್ ಜಾಗದಿಂದ ತಗೊಂಡ್ರೆ ಬೋರ್ಲಲ್ಪೇಟಿಂದ ತಗೊಂಡ್ರೆ ಈ ಕಡೆ ಇವಾಗ ಸ್ವಾಮಿನಾಥಪುರಂ ಕಡೆಗೆ ಬಂದರೆ ಇದು ವಾರ್ಡ್ ನಂಬರ್ 19ಗೆ ಬರುತ್ತೆ, 2021 ಬರುತ್ತೆ. ಈ ದಾರಿ ಕನೆಕ್ಟ್ ಆಗೋದು ಖಾನ್ಬಾ ಇರ್ಬೋದು, ದೇವಿ ಅಕ್ಕ ಇರ್ಬೋದು, ಮತ್ತು ವಾರ್ಡ್ ನಂಬರ್ 19 ರಾಜೇಶ್ ಕೌನ್ಸಿಲರ್ 3 ಜನ 2 ವರ್ಷದಿಂದ ಈ ರೋಡ್ಸು ಅವ್ರ ಒಳಗಡೆ ಅವರು ವಾರ್ಡ್ ಲಿಮಿಟಿಗೆ ಬರೋವಂಥ ದಾರಿ ಇದು. ಕೌನ್ಸಿಲರ್ಸು ತುಂಬ ರೆಸ್ಪಾನ್ಸಿಬಲ್ ಆಗಿರೋರಾದರೆ ಪ್ರತಿಯೊಬ್ಬರು ಕೂಡ ಅವ್ರವ್ರ ಸ್ಟ್ರೆಚ್ಚಲ್ಲಿ ಪ್ರತಿ ವರ್ಷ 20 to 30 lakhsನ ಸ್ವಲ್ಪ ಅಮೌಂಟ್ನ ರಿಸರ್ವ್ ಮಾಡಿದರೆ ಒಂದು ಸ್ಟ್ರೆಚ್ಚು ಕೂಡ 3 ಜನ ಕೌನ್ಸಿಲರ್ಸು 25 lakhsನ ಮನೆ ಹತ್ರನೂ ಸಿಮೆಂಟ್ ರೋಡ್ಸ್ ಹಾಕಿದ್ದಾರೆ. ಮನೆ ಹತ್ರ ಅವ್ರವ್ರ ಏರಿಯಾ ಅಟ್ಲೀಸ್ಟ್ ಇದು ಒಂದು ಮೇನ್ ರೋಡು ಹಾಳಾಗ್ತಾ ಇದೆ, ಇದನ್ನು ಹೇಗಾದರೂ ಮಾಡಿ ಗ್ರ್ಯಾಂಟ್ ಕಾಲೇಜು ಹಾಸ್ಪಿಟ್ಲು ಏನೇ ಹೋಗ್ಬೇಕಂದ್ರೂ ಇದು ಒಂದೇ ಕನೆಕ್ಟಿವಿಟಿ ರೋಡ್ ಇರೋದು. ನನಗೆ ಅರ್ಥ ಆಗ್ತಾ ಇದೆ ಪಬ್ಲಿಕ್ಗೆ ಏನು ಸಮಸ್ಯೆ ಇದೆ, ಆಟೋ ಓಡಿಸೋರ್ಗೆ ಏನು ಸಮಸ್ಯೆ ಇದೆ. 2 yearsಯಿಂದ ನೀವು ಸಫರ್ ಆಗ್ತಾ ಇದ್ದೀರಾ. ಒಂದು ನನ್ನ ಕಾನ್ಸಂಟ್ರೇಷನ್ ಅಂತಲ್ಲ, ನಗರಸಭೆಗೆ ಬರೋವಂಥ ಯಾವುದೇ ಗ್ರ್ಯಾಂಟು ನಾನೇ ಡೈರೆಕ್ಟಾಗಿ ಕೌನ್ಸಿಲರ್ಸ್ ಮುಖಾಂತರನೇ ಅವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟು ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅವ್ರಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಟ್ಟು ಯಾವುದು ಫಸ್ಟ್ ಪ್ರಿಯಾರಿಟಿಯಲ್ಲಿ ಕೆಲಸ ಮಾಡಬೇಕು ನೋಡಿ ಅಂತ ಹೇಳಿ ನಾನು ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾಯಿದ್ದೆ. ಮೇನ್ ರೋಡ್ಸ್ ಎಲ್ಲ ನಾನು ನೋಡಿಕೊಂಡು 2 yearsಲ್ಲಿ ಒಂದು ಸತಿ ಎಲ್ಲಿ ನಾನು ಹೊಸ ರೋಡ್ ತರಬೇಕು, ಎಲ್ಲಿ ಡಬಲ್ ರೋಡ್ ಮಾಡಬೇಕು, ಎಲ್ಲಿಗೆ ಏನು ಪ್ರಾವಿಷನ್ ಮಾಡಬೇಕು, ನಾನು ನನ್ನ ಡಿಸಿಷನ್ಸ್ ತೊಗೊತಾ ಇದ್ದೆ. ವಾರ್ಡ್ ಒಳಗಡೆ ಕನೆಕ್ಟಿಂಗ್ ರೋಡ್ಸ್ನ ಮಾತ್ರ ಕೌನ್ಸಿಲರ್ಸ್ನ ಬಿಟ್ಟು ಯಾವತ್ತೂ ಮಾಡಲಿಲ್ಲ. ಇದು ಒಂದು ರೋಡು ಎಷ್ಟು ದೊಡ್ಡ ಇಶ್ಯೂ ಆಯಿತು ಅಂತಂದರೆ ಗ್ರ್ಯಾಂಟ್ ತಂದಿದ್ದು ಅಷ್ಟರಲ್ಲೇ ಇದೆ, ಕಮಿಷನರ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ ಕೆಲಸ ಆಗಬೇಕು ಅಂದಿದ್ದು ಅಷ್ಟೇ ಇದೆ. ಬಟ್ ಮಾಧ್ಯಮದ ಮುಂದೆ ಮಾತಾಡೋವಾಗ ಯೋಚನೆ ಮಾಡಲೇಬೇಕು. ನಾನಾಗಲಿ ಇನ್ನೊಬ್ಬರಾಗಲಿ ನಾನು ಇದಕ್ಕೆ ಗ್ರ್ಯಾಂಟು ಅಲಾಟ್ ಮಾಡಿಸಿದ್ವಿ. ನಾವು 70 lakhs to 1 crore ಇದಕ್ಕೆ ಗ್ರ್ಯಾಂಟ್ ಅಲಾಟ್ ಆಗಿರೋದು. 1 crore ಟೆಂಡರ್ ಪ್ರೋಸೆಸ್ ಆಗದೆ ಹಾಗೆ ಕೆಲಸ ಮಾಡೋಕ್ಕಾಗಲ್ಲ. ಬಟ್ ಹ್ಯುಮಿಲಿಯೇಷನ್ ಮಾಡ್ತಾರೆ. ಯಾವತ್ತು ಹ್ಯುಮಿಲಿಯೇಷನ್ ಮಾಡದೆ ಯಾವತ್ತೂ ಇರಲ್ಲ. ಯಾವ ಕೆಲಸ ನಾನೊಂದು ಇನಿಷಿಯೇಟಿವ್ ತೊಗೊಂಡ್ರು ಕೂಡ ಪ್ರತಿ ಸತಿ ಹ್ಯುಮಿಲಿಯೇಷನ್ ಮಾಡ್ತಾರೆ. ನನಗೂ ಅದು ಗಮನದಲ್ಲಿತ್ತು, ಕೆಲಸ ಆಗಲೇಬೇಕು, ಇದು ತುಂಬ ಇಂಪಾರ್ಟೆಂಟ್ ಇದೆ. ನಮ್ಮ ಕೌನ್ಸಿಲರ್ಸ್ ಏನಕ್ಕೆ ಆ ದಡ್ಡತನ ಮಾಡಿದ್ರೋ ನಂಗೆ ಗೊತ್ತಿಲ್ಲ. ಒಳ್ಳೆಯವರೇ ಕೌನ್ಸಿಲರ್ಸು, ಆದರೆ ಯಾಕೆ ಇದು ಒಂದು ರೋಡ್ನ ಯೋಚನೆ ಮಾಡಿ ಗ್ರ್ಯಾಂಟ್ ತೊಗೊಳ್ಳಿಲ್ಲ ಅನ್ನೋದು ನಂಗೆ ಅರ್ಥ ಆಗಲಿಲ್ಲ. ಬಟ್ ಇವಾಗ ಹಿಂದೆ ಏನಾಗಿದೆ ಅದನ್ನು ಚರ್ಚೆ ಮಾಡೋದು ಬೇಡ. ಕೌನ್ಸಿಲರ್ಸ್ ಮನ್ಸು ಮಾಡಿದರೆ 2 yearsಲ್ಲಿ ಹಾಕ್ಬೋದಾಗಿತ್ತು. 20 lakh ರೋಡ್ ಆಗೇ ಆಗುತ್ತೆ. ಅದು ಟೆಂಡರ್ ಪ್ರೋಸೆಸ್ ಆಗಿ ಕೆಲಸ ಮಾಡುತ್ತೆ. ನಾವು ಅವನು ಏನೇ ಪ್ರೊಸೀಜರ್ಸ್ ಇರಲಿ ನಾಳೆ ಮಾಡ್ಕೊ ಅಂದ್ಬಿಟ್ಟು ಕೆಲಸ ಅಂತೂ ಶುರು ಮಾಡಿಸಿದ್ದೀವಿ. ನಾವು ಇದನ್ನು ಸ್ಕ್ಯಾರಿಫೈ ಮಾಡಿ ಇದು ಎಷ್ಟು ಪ್ರಾಬ್ಲಮ್ ಆಗಿತ್ತಂದರೆ ಈ ರೋಡು ಅದನ್ನು ಸಿಸ್ಟಮ್ಯಾಟಿಕ್ಕಾಗೆ ಮಾಡಬೇಕಾಗುತ್ತೆ. ಬರೀ ತಾರ್ ಹಾಕೋದು ಎಲ್ಲೋ ಒಂದು ಹತ್ರ ಇದಾಗಿದ್ದಾವೆ ಹಾಳಾಗಿದೆ ಅಂತಂದ್ಬಿಟ್ಟು ಮೇಲ್ ಕೆಲಸ ಮಾಡ್ಕೊಂಡು ಹೋಗೋ ಡಿಸಿಪ್ಲಿನ್ ನನಗಿಲ್ಲ. ನಾನು ಮಾಡಿದ್ರೆ ಒಂದು ಫುಲ್ ಸ್ಟ್ರೆಚ್ಚು ಸರಿಯಾಗೇ ಕೆಲಸ ಮಾಡಬೇಕು. ಈಗ 1 crore ಎಸ್ಟಿಮೇಟ್ ಮಾಡಿದ್ದೀರಾ ಅದಕ್ಕೆ ಎಂಡ್ ಟು ಎಂಡ್ ಸ್ವಾಮಿನಾಥಪುರಮಿಂದ ಹಿಡಿದು ಕೆಳಗಡೆ ಡೌನ್ ಹೌದಲ್ವಾ, ಓವರ್ ಹೆಡ್ ಟ್ಯಾಂಕ್ವರೆಗೂ ಆಟೋ ಸ್ಟ್ಯಾಂಡ್ ಇದೆ ಅಲ್ಲ ಅಲ್ಲಿವರೆಗೂ ಹೌದಲ್ವಾ. ಇದು ಒಂದು ಪಬ್ಲಿಕ್ದು ಭಾಳ ಡಿಮ್ಯಾಂಡ್ ಇತ್ತು. ನಾನು ಯಾವಾಗ ಬಂದರೂ ಇಲ್ಲಿ ಗ್ರೀವಿಯನ್ಸಸ್ ಮೀಟಿಂಗ್ ಮಾಡುವಾಗ ಆಟೋ ಓಡಿಸೋ ಸ್ಕ್ಯಾರಿಫೈ ಮಾಡಿ ರೋಡ್ನ ಡ್ಯಾಮೇಜ್ ಆಗಿರೋ ರೋಡ್ಸ್ನ ಸ್ವಲ್ಪ ಸರಿ ಮಾಡ್ತೀವಿ ಅನ್ನೋ ಒಂದು ಸ್ಟೇಜಲ್ಲಿ ಕೆಲಸ ಅಂತೂ ಶುರು ಮಾಡಿಸಿದ್ದೀವಿ. ಖಂಡಿತ ಈ ರೋಡ್ಗೆ 1 crore ಅಲಾಟ್ ಆಗಿದೆ. ಅಲಾಟ್ ಆದಮೇಲೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋರು ಮಾಡ್ತಾರೆ. ಗ್ರ್ಯಾಂಟ್ನ ಅಲಾಟ್ ಮಾಡಿದಾರಾ, ಗಮನಕ್ಕೆ ತಂದಿದ್ದಾರಾ, ಏನು ಕಾಳಜಿ ಇದೆ ಅನ್ನೋದು ತೋರಿಸ್ಬೇಕು. ನಾನು ಪಬ್ಲಿಕ್ ಗ್ರೀವಿಯನ್ಸಸ್ ಮೀಟಿಂಗ್ ಮಾಡಿದಾಗ ನನಗೆ ಕಾಳಜಿ ಇತ್ತು, ಏನಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ. ಇದಕ್ಕೆ ನಾವು 1 ಕೋಟಿ ಅಲಾಟ್ ಮಾಡಿದ್ವಿ. ಪ್ರೋಸೆಸ್ ಆಗಿತ್ತು, ಟೆಂಡರ್ ಆಗಿತ್ತು. ಬಟ್ ಕೆಲಸ ಶುರು ಆಗೋಕ್ಕೆ ಕೋಡ್ ಆಫ್ ಕಂಡಕ್ಟ್ದು ಪ್ರಾಬ್ಲಮ್ ಬರ್ತಿತ್ತು. ರೋಡ್ ಡ್ಯಾಮೇಜ್ ಇಶ್ಯೂಸ್ ತೊಗೊಂಡು ನಾವು ಇದನ್ನು ಇವಾಗ ಸ್ಕ್ಯಾರಿಫೈ ಮಾಡಿ ಲೆವೆಲಿಂಗ್ ಮಾಡಿ ಅದ್ರದ್ದು ಏನು ಕೆಲಸ ಇದೆ ಶುರು ಮಾಡಿದ್ದೀವಿ. ಇನ್ನೊಂದು ವೀಕ್ ಒಳಗಡೆ ಎಲ್ಲ ಕೆಲಸ ದುಡ್ಡೇ ಥರದೇ ಮಾಡ್ತೀವಿ.